ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ಇವತ್ತಿನ ಈ ವಿಡಿಯೋನೇ ಆಲ್ರೆಡಿ ನಿಮ್ಮ ತಮ್ಲೈನ ಗೊತ್ತಿರುತ್ತೆ. ಸೊ ನಾವು ಮನೆ ದೇವರಿಗೆ ಹೋಗ್ತಾ ಇದ್ವಿ. ಆ ವಿಡಿಯೋನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಬೇಗ ಹೊರಡೋಣ ಅಂತ ಹೊರಟಿದ್ವಲ್ವಾ. ಸೊ ಬ್ರೇಕ್ಫಾಸ್ಟ್ ಮಾಡಿ ಹೊರಡೋದು ಲೇಟ್ ಆಗುತ್ತೆ ಅಂತ ನಾವೇನು ಮಾಡಿದ್ವಿ, ಪ್ಲ್ಯಾನ್ ಮಾಡಿದ್ವಿ. ಅಂದರೆ ಆನ್ ದ ವೇ ಎಲ್ಲಾದರೂ ಒಳ್ಳೆ ಹೋಟೆಲಲ್ಲಿ ಮುಗಿಸ್ಕೊಂಡು ತಿಂಡಿನ ಹೊರಡೋಣ ಅಂತ. ಹಾಗೆ ಇಲ್ಲಿ ಆನ್ ದ ವೇ ಧ್ರುವತಾರೆ ಅಂತ ಒಂದು ಹೋಟೆಲ್ಗೆ ಬಂದಿದ್ವಿ. ತುಂಬ ಚೆನ್ನಾಗಿದೆ, ಅಂದರೆ ಅವರ ಆ್ಯಂಬಿಷನ್ ತುಂಬ ಚೆನ್ನಾಗಿದೆ. ಟೇಸ್ಟು, ಕ್ವಾಲಿಟಿ ಎಕ್ಸಲೆಂಟ್ ಆಗಿತ್ತು ಫ್ರೆಂಡ್ಸ್. ಮತ್ತು ನಾವು ಆರ್ಡ್ರ್ ಮಾಡಿದ ಪ್ರತಿಯೊಂದು ಐಟಮ್ ಕೂಡ ಸೂಪರ್ ಎಕ್ಸಲೆಂಟ್ ಆಗಿತ್ತು ಫ್ರೆಂಡ್ಸ್. ಚೆನ್ನಾಗಿದೆವಾ ಊಟ? ಸಾಮಾನ್ಯವಾಗಿ ನಮ್ಮಮ್ಮ ಯಾವುದೇ ಹೋಟೆಲ್ಗೆ ಹೋದರೂ ಸ್ವಲ್ಪ ಕಮೆಂಟ್ಸ್ ಕೊಡೋರು, ಅಂದರೆ ಈ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತ. ಬಟ್ ಈ ಹೋಟೆಲ್ 100% ಕೊಟ್ಟರು ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ ಅಂತ. ಸೊ ಹಾಗೆ ನಮ್ಮ ಜರ್ನಿನ ನಾವು ಮುಂದುವರ್ಸಿದ್ವಿ. ನೆಕ್ಸ್ಟ್ ಎಲ್ಲೂ ಬ್ರೇಕ್ ತೊಗೊಳ್ತೀರ, ಡೈರೆಕ್ಟಾಗಿ ನಾವು ದೇವಸ್ಥಾನಕ್ಕೆ ರೀಚ್ ಆದ್ವಿ ಫ್ರೆಂಡ್ಸ್. ಸೊ ಆದಿಚುಂಚನಗಿರಿ ನಮ್ಮದು ಮನೆ ದೇವರು, ಮತ್ತು ಮುಳುಕಟ್ಟಮ್ಮ ಇದು ನಾಗಮಂಗಲ ತಾಲೂಕಲ್ಲಿ ಬರುತ್ತೆ. ಇದು ಆದಿಚುಂಚನಗಿರಿ ಬಂದು ಮಂಡ್ಯ ತಾಲೂಕು. ಸೊ ಎರಡು ದೇವಸ್ಥಾನ ಒಟ್ಟಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋದು ಪ್ಲ್ಯಾನ್ ಮಾಡಿಕೊಂಡು ಹೊರಟಿದ್ವಿ. ಏಕೆಂದರೆ ಸುಮಾರು ತಿಂಗಳುಗಳೇ ಆಗೋಗಿತ್ತು ನಾವು ಫ್ಯಾಮಿಲಿ ಸಮೇತ ದೇವಸ್ಥಾನಕ್ಕೆ ಹೋಗಿ. ಮತ್ತು ಈ ಸತಿ ಜಾತ್ರೆಗೂ ಸಹ ನಾವು ಮಿಸ್ ಆಗಿದ್ವಿ. ಏಕೆಂದರೆ ಮಗಂದು ಎಕ್ಸಾಮ್ಸ್ ಇತ್ತು, ನನಗೂ ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು. ಹಾಗೆ ಆಫೀಸಲ್ಲೂ ರಜಾ ಸಿಗೋಲ್ಲ, ಗೊತ್ತಲ್ಲ, ಎಲ್ಲರೂ ವರ್ಕಿಂಗ್ ಮಾಡೋರ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ಆ್ಯಸ್ ಯೂಶ್ವಲ್ ಯಾವ ಥರ ಇಶ್ಯೂ ಪ್ರಾಬ್ಲಮ್ಸ್ ಇರುತ್ತೆ ಅಂತ. ಈಗ ಎನಿವೆ ಬೇಸಿಗೆ ಅಂದರೆ ಸಮ್ಮರ್ ಹಾಲಿಡೇಸ್ ಸ್ಟಾರ್ಟ್ ಆಗಿರೋದ್ರಿಂದ ಸೊ ಒಂದು ದಿನ ಫ್ರೀ ಮಾಡ್ಕೊಂಡು ಹೋಗಿ ಬರೋಣ, ಪೂಜೆ ಮಾಡಿಸ್ಕೊಂಡು ನೆಮ್ಮದಿಯಾಗಿ ಅಂತ ಪ್ಲ್ಯಾನ್ ಮಾಡಿಕೊಂಡು ಅಮ್ಮ, ನಾನು, ನಮ್ಮ ಹಸ್ಬೆಂಡು, ನನ್ನ ಮಗ ಸೊ ಹೊರಟ್ವಿ. ಬಟ್ ಬಿಸಿಲು, ಅಂದರೆ ಬೇಸಿಗೆಗಾಲ ಅಂದಮೇಲೆ ಗೊತ್ತಲ್ಲ ನಿಮಗೆ, ತುಂಬ ಬಿಸಿಲು, ರಣ ಬಿಸಿಲಿರುತ್ತೆ. ಹಾಗೂ ನಾವು ಟ್ರೈ ಮಾಡಿದ್ವಿ, ಅಂದರೆ ಬೇಗ ಹೋಗಿ ಪೂಜೆ ಮಾಡಿಸೋಣ. ಎಷ್ಟು ರೀಚ್ ಆದರೂ ನಾವು ಹೋಗೋ ಹೊತ್ತಿಗೆ ಕರೆಕ್ಟಾಗಿ 10 o'clock ಆಗೋಗಿತ್ತು. ಆಲ್ರೆಡಿ ಬಿಸಿಲು ಜಾಸ್ತಿ ಆಗ್ತಾಯಿತ್ತು. ಇನ್ನು ಪೂಜೆ ಸಾಮಾನೆಲ್ಲ ನಾನು ಮನೆಯಿಂದನೇ ತೊಗೊಂಡೋಗಿದ್ದೆ. ಅಲ್ಲಿ ನಾನು ಜಸ್ಟು ಬಾಳೆಹಣ್ಣು ಮತ್ತು ಹೂವನ್ನ ಮಾತ್ರ ತೊಗೊಂಡೆ. ಸೊ ಪೂಜೆಗೆ ಎಲ್ಲ ರೆಡಿ ಮಾಡಿಕೊಂಡು ತಟ್ಟೆಗೆಲ್ಲ ಜೋಡಿಸ್ಕೊಂಡು ಹೊರಟ್ವಿ. ಸೊ ಹೊರಗಡೆ ಎಷ್ಟು ಬಿಸಿಲಿದೆಯೋ ದೇವಸ್ಥಾನದೊಳಗೆ ಅಷ್ಟೇ ತಣ್ಣಗೆ ಸಖತ್ತಾಗಿತ್ತು. ಅಂದರೆ ಎಲ್ಲರಿಗೂ ಗೊತ್ತಾ ಚುಂಚನಗಿರಿ ದೇವಸ್ಥಾನಕ್ಕೆ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ಅದು ನೋಡೋಕ್ಕೂ ತುಂಬ ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿದೆ. ಎಷ್ಟೇ ಜನ ಕ್ರೌಡ್ ಆದರೂ ಅದೊಂಥರ ರಶ್ಶು, ಹಿಂಸೆ ಆಗೋಲ್ಲ. ಅದರಿಂದ ನನಗೆ ಆ್ಯಕ್ಚುಲಾಗಿ ಎಲ್ಲ ದೇವಸ್ಥಾನ ನಂಗೆ ಗೊತ್ತಿಲ್ಲ, ಈ ಚುಂಚನಗಿರಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನಂಗೆ ತುಂಬ ಇಷ್ಟ. ತುಂಬ ರಶ್ ಇದೆ, ಅಯ್ಯೋ ಲೈನ್ ನಿಂತ್ಕೋಬೇಕು, ಆ ಥರ ಯಾವುದೇ ರೀತಿ ಕಿರಿಕಿರಿ ಅನಿಸಲ್ಲ ಫ್ರೆಂಡ್ಸ್. ನಾನು ಇಷ್ಟು ವರ್ಷ ಮದುವೆ ಆದಾಗಿಂದ ನಾನು ಹೋಗ್ತಾನೆ ಇದ್ದೀವಲ್ಲ, ವರ್ಷಕ್ಕೆ 2 ಸತಿ ಹೋಗ್ತಿದ್ದೆ. ಈಗ ಲಾಸ್ಟ್ ಒಂದು ಫ್ಯೂ ಮಂತ್ಸಿಂದ ನನ್ನ ಕೈಯಲ್ಲಿ ಆಗ್ತಾ ಇರಲಿಲ್ಲ, ಸೊ ಅದರಿಂದ ಹೋಗಿರಲಿಲ್ಲ. ಬಟ್ ಅವಾಗಿಂದ ಹೋಗ್ತಾ ಇದ್ದೀನಲ್ವ, ಅದರಿಂದ ನಂಗೆ ತುಂಬ ಇಷ್ಟ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ. ಈ ಲೈಕ್ ಬೇರೆ ದೇವಸ್ಥಾನಗಳಾದರೆ ಲೈನ್ ನಿಂತ್ಕೋಬೇಕಪ್ಪ, ರಶ್ ಇರುತ್ತೆ, ಆ ಥರ ಎಲ್ಲ ಅನಿಸುತ್ತೆ. ಬಟ್ ಇಲ್ಲಿ ನಮ್ಮ ದೇವಸ್ಥಾನದಲ್ಲಿ ಆ ಥರ ಯಾವುದೇ ಇಶ್ಯೂ ಇರೋಲ್ಲ. ಐ ಆಮ್ ವೆರಿ ಹ್ಯಾಪಿ ಟು ಗೋ ದೇರ್, ಸೀರಿಯಸ್ಲಿ. ಸೊ ಇವತ್ತು ಭಾನುವಾರ ಕೂಡ ಆಗಿರೋದ್ರಿಂದ ಇವತ್ತು ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಇರುತ್ತೆ. ಅಂದರೆ ಭೈರವೇಶ್ವರಂಗೆ ಭಾನುವಾರನೇ ವಿಶೇಷ ಪೂಜೆ ನಡೆಯೋದು. ಸೊ ಅವತ್ತು ನಾವೆಲ್ಲರೂ, ಅಂದರೆ ಇಷ್ಟು ವರ್ಷ ನಾನು ದೇವಸ್ಥಾನಕ್ಕೆ ಬಂದರೆ ನಾನು ಭಾನುವಾರನೇ ಬರೋದು, ಏಕೆಂದರೆ ನಮ್ಮ ಭೈರವೇಶ್ವರಂಗೆ ಪೂಜೆ ಆಗೋದೇ ಭಾನುವಾರ ಜಾಸ್ತಿ. ಸೊ ಇವತ್ತು ಬೆಳ್ಳಿ ಕವಚದಲ್ಲಿ ಅಲಂಕಾರ ಮಾಡಿದ್ರು ದೇವರಿಗೆ. ತುಂಬ ಚೆನ್ನಾಗಿ ಕಾಣ್ತಾ ಇರೋ ದೇವಸ್ಥಾನ, ಅಂದರೆ ದೇವ್ರು ನೋಡೋಕ್ಕೆ ಒಂದು ಏನಂತಾರೆ, ತುಂಬ ಖುಷಿಯಾಗುತ್ತೆ ಆ ಟೈಮಲ್ಲಿ ನೋಡೋಕ್ಕೆ ನಾವು. ಮತ್ತು ಗರ್ಭಗುಡಿಯಲ್ಲಿ ವಿಡಿಯೋ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ. ಸೊ ಅದರಿಂದ ಜಸ್ಟ್ ಒಂದು ಕ್ಲಿಪ್ ತೊಗೊಂಡು ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಸೊ ದೇವ್ರ ಹತ್ರ ನಾವು ಇನ್ನೇನು ಕೇಳ್ತೀವಿ, ಈಗಿನ ಸಿಚುವೇಶನ್ ನಾವು ಕೇಳಬೇಕಾಗಿರೋದೆ ಆರೋಗ್ಯ ಮತ್ತು ಆಯಸ್ಸು. ಸೊ ನಮ್ಮ ಮನೇಲಿ ಯಾರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಕೇಳಿಕೊಂಡು ದೇವ್ರ ಹತ್ರ ಸೊ ಪೂಜೆನೂ ಮಾಡಿಸ್ಕೊಂಡು ಹಾಗೆ ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ದೇವ್ರ ಧ್ಯಾನ ಮಾಡಿಕೊಂಡು ಹೊರಟ್ವಿ. ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿಬಿಟ್ರೆ ಮನಸ್ಸು ಎಷ್ಟು ನಿರಾಳ ಆಗಿರುತ್ತೆ ಅಂದರೆ ನಿಜವಲ್ಲ. ಅಂದರೆ ನಮ್ಮ ಸಮಸ್ಯೆ, ನಮ್ಮ ಕಷ್ಟ, ನಮ್ಮ ನೋವು ಎಲ್ಲನೂ ನಾವು ದೇವ್ರ ಹತ್ರ ಶೇರ್ ಮಾಡ್ಕೊಂಡ್ಮೇಲೆ ಆ ಮುಖದಲ್ಲಿ ಒಂದು ಕಳೆ ಬರುತ್ತೆ. ಲೈಕ್ ಓಕೆ ಅಪ್ಪ, ನಾವು ಒಂಥರ ಸಮಾಧಾನ ಆಗಿದ್ದೀವಿ ಅನ್ನೋದು ಫೀಲ್ ಆಗ್ತಾ ಇರುತ್ತಲ್ವ. ಸೊ ಅದೇ ರೀತಿ ನಮಗೂ ಆಯಿತು. ಬಿಕಾಸ್ ನಾನು ಹೇಳ್ತಾ ಇಲ್ವಾ, ನಾನು ಈ ದೇವ್ರು ತುಂಬ ನಂಬ್ತೀನಿ. ನನ್ನ ಮಗನಿಗೆ ಆ್ಯಕ್ಚುಲಿ ನಾವು ರೋಹಿತ್ ಅಂತ ಹೆಸರಿಟ್ಟರು, ನಾವು ಕರೆಯೋದೇ ಅವನ್ನ ಭೈರವ ಅಂತಲೇ.
ಸೊ ಇವಾಗಲೂ ಅವನ್ನ ಸಹ ನಾವು ಭೈರವ ಅಂತಾನೆ ಇಡೀ ನಮ್ಮ ರಿಲೇಟಿವ್ಸು ನಮ್ಮೂರಲ್ಲಿ ಎಲ್ಲರೂ ನನ್ನ ಕಸಿನ್ಸ್ ಪ್ರತಿಯೊಬ್ಬರು ಅವ್ನು ಕರೆಯೋದೇ ಅವ್ನ ರಿಯಲ್ ನೇಮೇ ಯಾರಿಗೂ ಗೊತ್ತಿಲ್ಲ, ಅಷ್ಟು ಈ ದೇವ್ರನ್ನ ನಾವು ನಂಬ್ತೀವಿ. ಇವಾಗ ಅದೇ ಮೇಲೆ ಬೆಟ್ಟದ ಮೇಲೆ ಗಂಗಾಧರೇಶ್ವರ ಅಂತ ಒಂದು ದೇವಸ್ಥಾನ ಇದೆ, ಅದು ಮೂಲ ದೇವರು ಅಂತ ಏನೋ ಹೇಳ್ತಾರೆ. ಅಲ್ಲಿ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೊರಟ್ವಿ. ಒನ್ ಡೇ ಟ್ರಿಪ್ ಮಾಡೋರಿಗೆ ಒಳ್ಳೆ ಜಾಗ ಇದು. ವಿತ್ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೆ ನೀವು ಆರಾಮಾಗಿ ಈ ದೇವಸ್ಥಾನಕ್ಕೆ ಬರ್ಬೋದು ಫ್ರೆಂಡ್ಸ್. ಜಾಗ ತುಂಬ ಚೆನ್ನಾಗಿದೆ, ದೇವಸ್ಥಾನ ತುಂಬ ಚೆನ್ನಾಗಿದೆ, ಮತ್ತು ಪ್ರಸಾದ ಕೂಡ ಇಲ್ಲೇ ಸಿಗುತ್ತೆ. ಹಾಗೆ ಒಂದು ದಿನ ನೀವು ಆರಾಮಾಗಿ ಒಳ್ಳೆ ಜಾಗದಲ್ಲಿ ನೀವು ಟೈಮ್ ಸ್ಪೆಂಡ್ ಮಾಡ್ಬೋದು ಅಂದರೆ ಈ ದೇವಸ್ಥಾನದಲ್ಲಿ ದೇವ್ರ ದರ್ಶನ ಕೂಡ ಜೊತೆಗೆ ಮಾಡಿಕೊಂಡು ಆರಾಮಾಗಿ ಟೈಮ್ ಪಾಸ್ ಮಾಡಿಕೊಂಡು ಹೋಗ್ಬೋದು. ಸೊ ಹಾಗೆ ಇವಾಗ ಬಿಸಿಲು ಟೈಮ್ ಕಳೀತಾ ಬಿಸಿಲು ಜಾಸ್ತಿ ಆಯ್ತಲ್ಲ, ಇನ್ನು ಮೆಟ್ಲುಗಳೆಲ್ಲ ಕಾಲು ಸುಡೋಕ್ಕೆ ಸ್ಟಾರ್ಟ್ ಆಗೋಗ್ತಾ ಇತ್ತು. ಹಾಗೆ ದೇವಸ್ಥಾನಕ್ಕೆ ಬಂದ್ವಿ, ಗಂಗಾಧರೇಶ್ವರಕ್ಕೆ. ಹಾಗೆ ದೇವ್ರ ದರ್ಶನ ಕೂಡ ಚೆನ್ನಾಗಿ ಆಯಿತು ನಮಗೆ. ಸೊ ನೇಚರ್ ಲವರ್ಸ್ಗೆ ಇದು ಒಳ್ಳೆ ಜಾಗ ಕೂಡ ಹೇಳ್ತೀನಿ ನಾನು, ಕರೆಕ್ಟ್ ಆವಾಗಲೇ ಹೇಳೋದು ಮರ್ತೆ ನಾನು. ಏಕೆಂದರೆ ತುಂಬ ಹೈಟ್ ಅಂದರೆ ಎತ್ತರದಲ್ಲಿ ಇರೋದ್ರಿಂದ ದೇವಸ್ಥಾನ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಸೊ ಪೂಜೆ ಎಲ್ಲ ಆದಮೇಲೆ ಇನ್ನು ನಾವು ನೆಕ್ಸ್ಟ್ ಇನ್ನೊಂದು ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು, ಮುಳುಕಟ್ಟಮ್ಮನ ದೇವಸ್ಥಾನಕ್ಕೆ. ಸೊ ಅಲ್ಲಿಗೆ ಹೋಗೋಕ್ಕೆ ಲೇಟ್ ಆಗಬಾರ್ದು ಅಂತ ಏನು ಮಾಡಿದ್ವಿ, ಬೇಗ ಹೊರಟ್ವಿ. ನಮ್ಮನೆ ದೇವ್ರು ಬಂದು ಎರಡು, ಒಂದು ಭೈರವೇಶ್ವರ, ಇನ್ನೊಂದು ಮುಳುಕಟ್ಟಮ್ಮ. ಅಂದರೆ ಎರಡೂ ಸಹ ಒಂದು 30 ಕಿಲೋಮೀಟರ್ ಡಿಫ್ರೆನ್ಸಲ್ಲೇ ಇರೋದು. ಸೊ ಅದರಿಂದ ನನಗೆ ಒಂದು ಸತಿ ನಾನು ಈ ಕಡೆ ಬಂದರೆ ಅಂದರೆ ದೇವಸ್ಥಾನಕ್ಕೆ ಅಂತ ಬಂದರೆ 2 ದೇವಸ್ಥಾನನ ನಾನು ಹೋಗಿ ಪೂಜೆ ಮಾಡಿಸ್ಕೊಂಡೆ ಬರೋದು. ಅಂದರೆ ಮುಳುಕಟ್ಟಮ್ಮನ ದೇವಸ್ಥಾನಕ್ಕೆ ಹೋಗ್ಬೇಕಂದಾಗ ನನ್ನ ತಲೆಯಲ್ಲಿರೋದು ಒಂದು ಏನು, ದೇವರಿಗೆ ಮಡ್ಲಕ್ಕಿ ತೊಗೊಂಡೋಗ್ಬೇಕು, ಒಂದು ಸೀರೆ ತೊಗೊಂಡೋಗ್ಬೇಕು. ಇದು ನಾವು ಅವಾಗಿಂದನೂ ಫಾಲೋ ಮಾಡಿಕೊಂಡೇ ಬಂದಿರೋದು. ಸೊ ಎನಿವೇ ಈ ಸತಿ ನಾವು ನಮ್ಮದೇ ಆಗಿರೋ ಒಂದು ಶಾಪ್ ಇರೋದ್ರಿಂದ, ನಾವೇ ಸೇಲ್ ಮಾಡ್ತಿರೋದ್ರಿಂದ ಸೀರೆನ ನಮ್ಮ ಮನಸ್ಫೂರ್ತಿಯಾಗಿ ನಾವು ತೊಗೊಂಡೋಗಿ ದೇವರಿಗೆ ಕೊಡಬೇಕು ಅನ್ನೋದಂತ ಒಂದು ಪ್ಲ್ಯಾನ್ ಆಗಿತ್ತು. ಸೊ ದೇವರಿಗೆ ಮಡ್ಲಕ್ಕಿ ಸೀರೆ ಎಲ್ಲ ಮನೆಯಿಂದನೇ ನಾನು ತೊಗೊಂಡೋಗ್ತೀನಿ, ಏಕೆಂದರೆ ಮನೆಯಿಂದ ತೊಗೊಂಡೋದಾಗ ಒಂದು ಖುಷಿ ಇರುತ್ತೆ. ಸೊ ಅದಕ್ಕೆ ತೊಗೊಂಡು ಹೊರಟ್ವಿ. ಇವತ್ತು ಹೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕು ಅಂತಲೇ, ಅದೇ ನಾನು ಹೇಳ್ತಾ ಇಲ್ವಾ, ಯಾವುದೇ ಗಡಿಬಿಡಿ ಇಲ್ದಿರ ಸಮಾಧಾನವಾಗಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಅಂದರೆ ಇಲ್ಲಿ ದೇವಸ್ಥಾನದಲ್ಲಿ ಏನು ಅಂದರೆ ಲೈಕ್ ಭಾನುವಾರ ಮತ್ತು ಮಂಗಳವಾರ ಸ್ವಲ್ಪ ಜನ ಜಾಸ್ತಿ ಇರ್ತಾರೆ ಈ ದೇವಸ್ಥಾನದಲ್ಲಿ. ಸೊ ಅದರಿಂದ ಸ್ವಲ್ಪ ಆ ಕಡೆ ಈ ಕಡೆ ರಶ್ ಅನಿಸುತ್ತೆ, ಬಟ್ ಓಕೆ, ಅಂದರೆ ಸ್ವಲ್ಪ ನಮಗೆ ಡೈರೆಕ್ಟ್ ದರ್ಶನ ಕೂಡ ಆಯಿತು. ಹಾಗೆ ದೇವ್ರನ್ನ ದರ್ಶನ ಮಾಡಿಕೊಂಡು ಮನಸ್ಫೂರ್ತಿಯಾಗಿ ದೇವ್ರಿಗೆ ನಮ್ಮ ಒಂದು ಹರಕೆಗಳನ್ನ ಹೇಳ್ಕೊಂಡು ಹೊರಟ್ವಿ. ಅದಾದಮೇಲೆ ನಮ್ಮ ತಲೆಗೆ ಬಂತು, ಸೊ 2 ದೇವಸ್ಥಾನದ ದರ್ಶನ ಆದಮೇಲೆ ಇಷ್ಟು ದೂರ ಬಂದಿದ್ದೀವಿ, ಊರಿಗೆ ಯಾಕೆ ಹೋಗಬಾರ್ದು ಅಂತ ಅಲ್ಲಿ ಡಿಸೈಡ್ ಮಾಡ್ಕೊಂಡ್ವಿ. ಅಂದರೆ ದೇವಸ್ಥಾನದಲ್ಲಿ ಇಷ್ಟು ದೂರನೇ ಬಂದಿದೆ, ಇನ್ನೊಂದು 25 ಕಿಲೋಮೀಟ್ರ್ ಹೋದರೆ ನಮ್ಮದು ಊರು ಸಿಗುತ್ತೆ, ಅಂದರೆ ತುರುವೇಕೆರೆ. ಸೊ ಹೋಗಿ ಬಂದ್ಬೇಡ, ಇಷ್ಟು ದೂರನೇ ಬಂದಿದ್ದೀವಿ ಅಂತ ಏನು ಮಾಡಿದ್ವಿ, ಊರ ಕಡೆನೂ ಹೊರಟ್ವಿ. ಸೊ ಹೇಳ್ತಾ ಇಲ್ವಾ, ಎಲ್ಲ ನಾವು ಸಡನ್ ಪ್ಲ್ಯಾನ್ ಮಾಡಿದ್ರೆ ಸರಿ, ಮೊದಲೇ ಪ್ಲ್ಯಾನ್ ಮಾಡ್ಕೊಂಡು ನಾವು ಹೋಗ್ತೀವಿ ಅಂದರೆ ಅದು ಸುಮಾರು ಒಂಥರ ಡಿಸ್ಟರ್ಬೆನ್ಸ್ ಥರ ಏನೋ ಆಗುತ್ತೆ, ಏನೋ ಒಂದು ತೊಂದರೆ ಆಗುತ್ತೆ. ಬಟ್ ನಾವು ಯಾವುದೂ ಪ್ಲ್ಯಾನ್ ಮಾಡ್ದಿರ, ಅಂದರೆ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅನ್ನೋದಿತ್ತು, ಇಲ್ಲ ಸುಮಾರು ವರ್ಷ ಆಯಿತು ಊರ ಕಡೆ ಹೋಗಿ ಅಂತ ಏನು ಮಾಡಿದ್ವಿ, ಸೊ ನಮ್ಮ ತೋಟ ನೋಡ್ಕೊಂಡು ಬರೋಣ ಅಂತ. ಏಕೆಂದರೆ ನನ್ನ ಮಗನಿಗೂ ನಾವು ತೋರಿಸೇ ಇರಲಿಲ್ಲ, ನಾನೇ 4-5 ಇಯರ್ಸ್ ಆಗೋಗಿತ್ತು ಊರ ಕಡೆ ಬಂದು. ಸರಿ ನಮ್ಮ ಮನೆಯವ್ರು ತಿಂಗ್ಳಿಗೆ ಒಂದು ಸತಿ ಹೋಗಿ ನೋಡ್ಕೊಂಡು ಬರೋರು ಏನಾಗಿದೆ ಎತ್ತ ಅಂತ. ಅದಕ್ಕೆ ಅವ್ರು ಏನು ಮಾಡಿದ್ದಾರೆ ಅನ್ನೋದು ನಮಗೊಂದು ಐಡಿಯಾ ಬೇಕಲ್ವಾ. ಸರಿ ಎಷ್ಟಾಗುತ್ತೆ ಹೋಗೋಣ ಅಂತೇಳಿ ಹೊರಟ್ವಿ. ಹಾಗೆ ಬರ್ತಾ ಈ ಕಡೆ ತುಂಬ ನವಿಲು, ಮಧ್ಯಾಹ್ನ ಬೆಳಗ್ಗೆ ಸಾಯಂಕಾಲ ಅನ್ನೋಂಗಿಲ್ಲ, ಯಾವಾಗಲೂ ನವಿಲುಗಳು ಪಿತಿ ಒಳ್ಳೆ ಕೋಳಿ ಮರಿಗಳ ಥರ ಇರ್ತವೆ ಇಲ್ಲಿ. ಹಾಗೆ ನಮ್ಮ ಜಮೀನನ್ನ ತೋರಿಸ್ತಾ ಇದೆ ನಮ್ಮಮ್ಮ ಮದುವೆ ಮಾಡಿಕೊಡುವಾಗೂ ಸಹ ನಮ್ಮದು ಜಮೀನು ಎಷ್ಟಿದೆ, ನಮ್ಮ ಹಸ್ಬೆಂಡ್ ಏನು ಮಾಡ್ತಾರೆ, ಏನೂ ಕೇಳಿರಲಿಲ್ಲ ಪಾಪ. ಅವ್ರಿಗೆ ನಮ್ಮ ಜಮೀನೇ ನೋಡಿರಲಿಲ್ಲ ಅವರು. ಫಸ್ಟ್ ಟೈಮ್ ನನ್ನ ಮದುವೆ ಆಗಿ 17 ವರ್ಷ ಆಯಿತು, ಫಸ್ಟ್ ಟೈಮ್ ಅವ್ರು ನಮ್ಮ ತೋಟಕ್ಕೆ ಬರ್ತಾರೆ, ಅದು ಒಂದೇ ಒಂದು ಕಡೆ. ಏಕೆಂದರೆ ನಮ್ಮದು 3 ಕಡೆ ಭಾಗ ಕೊಟ್ಟಿದ್ದಾರೆ ನಮ್ಮ ಹಸ್ಬೆಂಡ್ಗೆ, 3 ಕಡೆಯಲ್ಲೂ ಪಾಪ ಅವ್ರು ನೋಡೇ ಇಲ್ಲ. ಇದು ಒಂದು ಸೈಡು ನಾವು ಅಡಿಕೆ ಗಿಡ ಎಲ್ಲ ಕಟ್ಟಿದ್ದೀವಿ, ಅದನ್ನು ಸಹ ನೋಡಿರಲಿಲ್ಲ. ಅದಕ್ಕೆ ನಾನೇ ಈ ಸತಿ ಬಲವಂತ ಮಾಡಿ ಬಾಬಾ ಹೋಗೋಣ, ನೀನು ನೋಡೇ ಇಲ್ವಲ್ಲ ಅಂತೇಳಿ ಕರ್ಕೊಂಡು ಬಂದೆ. ನನ್ನ ಹಸ್ಬೆಂಡ್ ಹಾಗೆ ತೋರಿಸ್ತಾಯಿದ್ರು, ಇಲ್ಲಿಂದ ಹಿಂಗಿದೆ ಅಕ್ಕ ಹಂಗಿದೆ ಅಂತ. ಹಾಗೆ ಚಂದ್ರಣ್ಣನೂ ನೋಡ್ತಾಯಿದ್ರು, ಯಾಕೆಂದರೆ ಅವರು ಈ ಕಡೆ ಎಲ್ಲ ಬಂದಿರಲಿಲ್ಲ. ಸರಿ ಅವ್ರಿಗೂ ಹಾಗೆ ತೋರಿಸ್ಕೊಂಡು
ಬರೋಣ ಅಂತ ತೋಟದ ಕಡೆ ಹೋದ್ವಿ. ಅದೇ ಬೇಸಿಗೆಗಾಲ ಆಗಿರೋದ್ರಿಂದ ಇನ್ನೊಂದು ಹೇಳ ಮನುಷ್ಯ ಅಲ್ಲೇ ಇದ್ದು ತೋಟಗಳು ನೋಡಿಕೊಂಡ್ರೆ ಗಿಡಗಳು ಚೆನ್ನಾಗಿರುತ್ತೆ. ನಾವು ತಿಂಗಳು ಒಂದು ಸತಿ ಹೋಗೋದು ಅಥವಾ 2 ತಿಂಗಳು 3 ತಿಂಗಳು ಆದಮೇಲೆ ಹೋಗೋದು, ಆ ಥರ ಹೋದಾಗ ತೋಟಗಳು ಏನಾಗುತ್ತೆ ಹೇಳಿ, ಗಿಡಗಳೆಲ್ಲ ಒಣಗೋಗಿರುತ್ತೆ. ಮತ್ತು ತೋಟ ನೋಡೋಕ್ಕೆ ಅಲ್ಲಿ ಕೆಲವೊಂದು ಫ್ಯಾಮಿಲಿನ ಇಟ್ಟಿದ್ದೀವಿ, ಅವ್ರಿಗೆ ಗೊತ್ತಲ್ಲ ಆಳೆ ಸ್ವಂತ ಅಂದರೆ ಮೊದಲೇ ಹೇಳಲ್ವ, ನಾನು ಮಾಡೋದೇ ಉತ್ತಮ, ಹಾಳು ಮಾಡಿದ ಹಾಳು ಅಂತ, ಆ ಥರ ಆಗೋಗಿದೆ ನಮ್ಮದು. ಸೊ ನೋಡೋಣ ಮುಂದೆ ಇದೇ ಥರ ಯಾವುದೇ ರೀತಿ ಏನಾದ್ರು ಬೆಳಿಬೇಕು ಅನ್ನೋದು. ಯಾಕೆಂದರೆ ಇಲ್ಲಿ ಲಾಸ್ಟ್ ಟೈಮ್ ನಮಗೆ ಯಾವುದೇ ರೀತಿ ಬೆಳೆಗಳು ಸಹ ಸಿಗಲಿಲ್ಲ, ಕೈಗೆ ರಾಗಿ ಆಗಲಿ ಏನೂ ಆಗಲಿ. ಈ ಸತಿ ಅದೇ ಪ್ಲ್ಯಾನ್ ಮಾಡ್ತಾಯಿದ್ವಿ, ನಾವೇ ಬೆಳಿಬೇಕು ರಾಗಿನ ಅಂತ, ಬೇರೆಯವ್ರು ಕೊಡೋಕ್ಕಿಂತ ನಾವೇ ನಿಂತು ಮಾಡಿಸ್ಬೇಕು ಅನ್ನೋದೊಂದು ಪ್ಲ್ಯಾನ್ ಕೂಡ ಮಾಡ್ಕೊತಾ ಇದ್ದೀನಿ. ಅಡಿಕೆ ಗಿಡ ಎಲ್ಲ ಬಂದಿದೆ. ಸೊ ಹಾಗೆ ತಡೀರಿ, ಅಂದರೆ ಇದಾದಮೇಲೆ ನೆಕ್ಸ್ಟು ಕೆಳಗೆ ಹೋದರೆ ಸ್ವಲ್ಪ ಅಲ್ಲೊಂದು 100-150 ತೆಂಗಿನ ಮರಗಳಿದ್ದಾವೆ. ಹಾಗೆ ಅದನ್ನು ನೋಡ್ಕೊಂಬರೋಣ ಅಂತ ಹೊರಟ್ವಿ. ಜಸ್ಟ್ ಇದು ಬರೀ ಒಂದು ಕಡೆ ಇದು ನಾನು ಹೇಳ್ತಾ ಇರೋದು, ಇನ್ನೂ 2 ಕಡೆ ತೋಟ ಇದೆ. ಬಟ್ ಅದು ಕಡೆ ಹೋಗಿ ಬರೋದು ನಮಗೆ ಅಂದರೆ ಬೆಂಗಳೂರು ವಾಪಸ್ ಬರೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಏನು ಮಾಡಿದ್ವಿ, ಸದ್ಯಕ್ಕೆ ಇಷ್ಟು ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ. ಇದು ಬೇರೆ ಅಡಿಕೆ ಗಿಡ, ನಮ್ಮ ಅಡಿಕೆ ಗಿಡ ಇನ್ನೂ ತುಂಬ ಹೈಟಾಗಿ ಬೆಳೆದಿದೆ. ಆ ಕಡೆ ತುಂಬ ಹುಲ್ಲುಗಳು ಬೆಳೆದಿರೋದ್ರಿಂದ ನಮ್ಮಮ್ಮ ಬೇಡ ಅಂದರೆ ಮಧ್ಯಾಹ್ನ ಹೊತ್ತು ಈ ಹಾವು ಪಾವು ಏನಾರು ಇರುತ್ತೆ ಅಂತ ಹೇಳಿ ನಾವು ಸೈಡಲ್ಲಿ ಹೋಗ್ತಾ ಇದ್ದೀವಿ. ಹಾಗೆ ತೋಟಕ್ಕೂ ಕೂಡ ಹೊರಟ್ವಿ. ಅಲ್ಲಿ ಒಂದು ಇನ್ಸಿಡೆಂಟ್, ಅಂದರೆ ನಮ್ಮ ತೋಟ ಹೇಗೆ ಹೋಗ್ಬೇಕಂತ ನನ್ನ ಮಗಂಗೆ ಗೊತ್ತಿಲ್ಲ. ಅವ್ರ ಅಪ್ಪನ ಕೇಳ್ತಾರೆ, ಅಪ್ಪ ಹೇಗೆ ಹೋಗ್ಬೇಕು ಅಂತ. ಅದಕ್ಕೆ ಇವರು ಚಂದ್ರು ಅಣ್ಣ ಅವನ್ನ ರೇಗಿಸ್ತಾಯಿದ್ರು, ಗೂಗಲ್ ಮ್ಯಾಪ್ ಹಾಕಿ ಚೆಕ್ ಮಾಡೋ, ಗೊತ್ತಾಗುತ್ತೆ ಎಲ್ಲಿದೆ ಶಿವಲಿಂಗಣ್ಣ ಅವ್ರ ತೋಟ ಅಂತ. ನಾವೆಲ್ಲ ಅಲ್ಲೇ ಜೋರಾಗಿ ನಕ್ಕೊಂಡು ಜೋಕ್ ಮಾಡ್ಕೊಂಡು ಬರ್ತಾಯಿದ್ವಿ. ಮತ್ತು ಇನ್ನೊಂದು, ನಾವು ಮಧ್ಯಾಹ್ನ ಲಂಚ್ ಸ್ಕಿಪ್ ಆಗೋಗಿತ್ತಾ, ಸೊ ಎಲ್ಲ ಹೊಟ್ಟೆ ಹಸ್ಕೊಬಿಟ್ಟಿದ್ವಾ. ಸೊ ತೆಂಗಿನ ತೋಟ ನೋಡಿದ ತಕ್ಷಣ ಫಸ್ಟ್ ಎಳ್ನೀರು ಕುಡಿಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು, ಆಮೇಲೆ ಆ ತೋಟ ನೋಡ್ಕೊತಾರಲ್ಲ ಹುಡ್ಗಂಗೆ ಕರೆದು ಕಾಯೆಲ್ಲ ಎಳ್ನೀರೆಲ್ಲ ಕೀಳಿಸ್ಕೊಂಡು ಸೊ ಕುಡಿದು ಸಮಾಧಾನವಾಗಿ ಕೂತಿದ್ದು ಸ್ವಲ್ಪ ಹೊತ್ತು. ಅಂದರೆ ಮಿನಿಮಮ್ 1 ಅವರ್ 1.5 ಅವರ್ ಅಲ್ಲೇ ಸ್ಪೆಂಡ್ ಮಾಡಿದ್ವಿ. ಅಂದರೆ ಬಿಸಿಲು ಏನೂ ಗೊತ್ತಾಗ್ತಿರ್ಲಿಲ್ಲ ನಮಗೆ ತೋಟ ನೋಡಿದಾಗ. ಸೊ ಸ್ವಲ್ಪ ಬೇಜಾರಾಯಿತು, ಯಾಕೆಂದರೆ ಎಲ್ಲ ಒಣಗಿಬಿಟ್ಟಿತ್ತು, ಭೂಮಿ ಎಲ್ಲ ಡ್ರೈ. ಅಂದರೆ ಡ್ರಿಪ್ ಮಾಡಿಸಿದ್ದೀವಿ, ಬಟ್ ನಾನು ಆವಾಗಲೇ ಹೇಳ್ದಂಗೆ ಒಬ್ಬರು ಮನುಷ್ಯ ಅಂತ ಅಲ್ಲಿ ಇರಬೇಕು, ನಮ್ಮದು ಅಂತ ನೋಡ್ಕೊಳ್ಳೋರು. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ. ಯಾಕೆಂದರೆ ನಂದು ತುಂಬ ಪ್ಲ್ಯಾನ್ ಇದೆ. ಸೊ ಅದೆಲ್ಲ ನಾನು ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಇಟ್ಕೊಂಡಿದ್ದೀನಿ. ಏಕೆಂದರೆ ಮಗನೂ ಸ್ವಲ್ಪ ದೊಡ್ಡವನಾಗಲಿ, ನನ್ನ ಜೊತೆಗೆ ಒಂದು ಸಪೋರ್ಟ್ ಅಂತ ಇರಬೇಕು, ಬ್ಯಾಕ್ ಬೋನ್ ಅಂತ. ಸೊ ಅದಕ್ಕೆ ಅವನೊಂದು 2 ಇಯರ್ಸ್ ಇದ್ದಾಗ ಹೊತ್ತಿಗೆ ನಾನೆಲ್ಲ ಒಂದು ಪ್ಲ್ಯಾನ್ ಮಾಡಿಕೊಂಡು ನೀಟಾಗಿ ಮಾಡೋಣ ಅಂತ ಇದ್ದೀನಿ. ಹಾಗೆ ಈಗ ಈ ಟೈಮಲ್ಲಿ ತೆಂಗಿನಕಾಯಿ ಕೂಡ ತುಂಬ ರೇಟ್ ಆಗೋಗಿದೆ. ಹಾಗೆ ಒಂದು ಸ್ವಲ್ಪ ಪೂಜೆಗೆಲ್ಲ ತೆಂಗಿನಕಾಯಿ ಬೇಕಾಗಿತ್ತು ಅಂತ ಏನು ಮಾಡಿದ್ವಿ, ಸ್ವಲ್ಪ ಒಂದಷ್ಟು ತೆಂಗಿನಕಾಯಿ ಎಲ್ಲ ಕೀಳಿಸ್ಕೊಂಡು ಎಳ್ನೀರು ಕುಡ್ಕೊಂಡು ಖುಷಿಯಾಗಿ ಎಂಜಾಯ್ ಮಾಡಿದ್ವಿ. ಮಾತಾ ತುಂಬ ವರ್ಷ ಆದಮೇಲೆ ಹೋಗಿದ್ಕೋ ಒಂಥರ ಸಮಾಧಾನವಾಗಿ ಹೊಟ್ಟೆ ತುಂಬ ಒಬ್ಬೊಬ್ಬರು 3 ಎಳ್ನೀರು ಕುಡಿದ್ವಿ. ಯಾಕೆಂದರೆ ನಾನು ಹೇಳ್ದಂಗೆ ಅವೆಲ್ಲ ಲಂಚ್ ಬೇರೆ ಮಾಡಿರಲಿಲ್ವಾ, ತುಂಬ ಹೊಟ್ಟೆ ಹಸಿರಾಯಿತು. ಸರಿ ಅಂತ ಹೇಳಿ ಎಳ್ನೀರು ಕುಡ್ಕೊಂಡು, ಸೊ ಹಂಗೂ ನನ್ನ ಮಗಂಗೆ ಹೇಳ್ತಾ ಇದ್ದೆ ಸ್ವಲ್ಪ ಕಮ್ಮಿ, ಯಾಕೆಂದರೆ ಸಡನ್ನಾಗಿ ನಾವು 3-4 ಎಳ್ನೀರು ಕುಡಿದಾಗ ಶೀತ ಆಗ್ಬಿಡುತ್ತೆ ಅಂತ. ಬಟ್ ಅವ್ನು ಕೇಳ್ತಾ ಇರಲಿಲ್ಲ, ನನಗೆ ಬೇಕು ಅಂತ ಹೇಳಿ ಚೆನ್ನಾಗಿ ಕುಡಿತಾ ಇದ್ದ. ಸೊ ಹಾಗೆ ಇವತ್ತು ನಾನು ವೇರ್ ಮಾಡಿರೋ ಸ್ಯಾರಿ ಬಗ್ಗೆ ಹೇಳಲೇಬೇಕು. ಇದು ನಂದು ಶಾಪ್ದೆ ಸೆಮಿ ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರಿ. ಸೊ ತುಂಬ ಲೈಟ್ ವೆಯ್ಟ್ ಆಗಿದೆ. ಸೊ ಯಾರಿಗಾದ್ರು ಬೇಕು ಅಂದರೆ ನಾನು ಇನ್ಸ್ಟಾ ID ಕೊಟ್ಟಿರ್ತೀನಿ, ಅದನ್ನು ನೀವು ಫಾಲೋ ಮಾಡಿದ್ರೆ ನಿಮಗೆ ಬೈ ಮಾಡ್ಬೋದು ಫ್ರೆಂಡ್ಸ್. ಅಂದರೆ ಈ ಥರ ದೂರ ಜರ್ನಿ ಮಾಡಬೇಕು ಅಂದಾಗ ಈ ಥರ ಲೈಟ್ ವೆಯ್ಟ್ ಸ್ಯಾರಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ, ಅಂದರೆ ಮ್ಯಾನೇಜ್ ಮಾಡೋಕ್ಕೆ. ಸೊ ಎಳ್ನೀರೆಲ್ಲ ಕುಡಿದು ಇನ್ನು ಹೊರಡೋಣ ಅಂತ ಪ್ಲ್ಯಾನ್ ಮಾಡಿ. ಯಾಕೆಂದರೆ ಆಲ್ರೆಡಿ ಅಲ್ಲಿ 5:30 ಏನೋ 6 ಆಗೋಗಿತ್ತು ಆಲ್ಮೋಸ್ಟು. ಸರಿ ಇನ್ನು ಲೇಟ್ ಆಗಿಬಿಟ್ರೆ ಮನೆಗೆ ಬಂದು ಮತ್ತೆ ಬೆಳಗ್ಗೆ ಎದ್ದು ಅಂದರೆ ಸುಸ್ತಾಗೋಗಿರ್ತೀವಿ, ಬೆಳಗ್ಗೆ ಮತ್ತೆ ಆಫೀಸು ಅಲ್ಲಿ ಇಲ್ಲಿ ಹೋಗಬೇಕಲ್ವ ಅಂತ ಏನು ಮಾಡಿದ್ವಿ, ಹೊರಡೋಣ ಅಂತಲೇ ಪ್ಲ್ಯಾನ್ ಮಾಡಿಕೊಂಡು ಹೊರಟ್ವಿ. ಹಾಗೆ ಅಂದೆ ಇನ್ನೊಂದು ಸತಿ ಬರಬೇಕು, ಅಂದರೆ ಇನ್ಮೇಲೆ ಕಂಪಲ್ಸರಿ 3 ಮಂತ್ಸ್ಗೆ ಒಂದು ಸತಿ ನಾನು ಬಂದು ವಿಸಿಟ್ ಮಾಡಬೇಕು ಅನ್ನೋ ಪ್ಲ್ಯಾನ್ ಕೂಡ ಮಾಡಿಕೊಂಡೆ ನಾನು. ಏಕೆಂದರೆ ನಮ್ಮನೆಯವ್ರ ಕೈಗೆ ಬಿಟ್ಟರೆ ಇದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನಾನು ನಿಂತು ಮುಂದೆ ಮಾಡಬೇಕು ಅನ್ನೋದು ನನ್ನ ತಲೆಯಲ್ಲಿದೆ, ನೋಡೋಣ ಮುಂದೆ ಹೇಗಾಗುತ್ತೆ ಅಂತ. ಸೊ ಹಾಗೆ ಒಂದಷ್ಟು ತೆಂಗಿನಕಾಯಿನೂ ತೊಗೊಂಡು ಬಂದ್ವಿ. ಏಕೆಂದರೆ ನಮ್ಮದು ಇನ್ನೊಂದು ವಾರದಲ್ಲಿ ಊರ ಹಬ್ಬ ಇತ್ತು. ಸೊ ಆ ಪೂಜೆಗೆಲ್ಲ ಬೇಕಾಗುತ್ತೆ ಅಂತ ಇಲ್ಲಿ ತೊಗೋಬೇಕಂದ್ರೆ ಒಂದು ಕಾಯಿ ಬಂದು 60 ರೂಪಾಯಿ. ಸೊ ಅಲ್ಲಿ ಯಾರೋ ಎತ್ಕೊಂಡು ಹೋಗ್ತಾರೆ. ಅಟ್ಲೀಸ್ಟ್ ದಿನಕ್ಕಿಲ್ಲ ಅಂದರೆ ಒಂದು 4 ಕಾಯಿ ಬಿದ್ದರೆ ಎಷ್ಟು ಲಾಭ ಮಾಡ್ಕೊತಾರೆ ಅಲ್ವಾ ತೋಟ ನೋಡ್ಕೊಳ್ಳೋರು. ಸೊ ಇದೆಲ್ಲ ತಲೆಯಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಕಾಯಿ ಬೀಳವು ಎಲ್ಲ ಎತ್ಕೊಂಡು
ಗಾಡೀಲಿ ಹಾಕ್ಕೊಂಡು ಬಂದ್ವಿ. ಅಂದರೆ ನನ್ನ ಮಗ ಅಂದರೆ ಸುಮಾರು ವರ್ಷ ಆದಮೇಲೆ ಅವ್ನು ಅಲ್ಲಿ ವಿಸಿಟ್ ಮಾಡಿರೋದು ಅವ್ನಿಗೇನೋ ಒಂಥರ ಖುಷಿ ಅನಿಸ್ಬಿಡ್ತು. ಯಾಕೆಂದರೆ ಈ ಬೆಂಗಳೂರಲ್ಲಿ ಒಂದೇ ಮನೇಲಿದ್ದು ಮನೆಯಿಂದ ಆಚೆಗೆ ಬರೋಂಗಿಲ್ಲ, ಒಳಗೆ ಇರಬೇಕು, ಈ ಥರ ಲೈಫ್ ಇರೋದ್ರಿಂದ ಅಲ್ಲಿ ಹೋದಾಗ ಏನೋ ಒಂದು ರೀತಿ ಖುಷಿ ಆಗುತ್ತೆ, ಮೈಂಡ್ ಫ್ರೆಶ್ ಆಗುತ್ತೆ. ಸೊ ಅವನಿಗೂ ಹೇಳ್ತಾ ಇದೆ ಇನ್ಮೇಲೆ ಬಂದು ಹೋಗೋಣ ನಾವಿಲ್ಲಿ ಅಂತ. ಹಾಗೆ ಕೆಲವೊಂದು ಕಾಯಿನೂ ಕೂಡ ನಮ್ಮ ಮನೆಯವರೇ ಸುಳ್ಕೊತಾ ಇದ್ರು. ಯಾಕೆಂದರೆ ದಪ್ಪ ಒಟ್ಟಿಗೆ ಹಾಕ್ಕೊಳ್ಳೋಕ್ಕಲ್ಲ ಗಾಡೀಲಿ, ಅಟ್ಲೀಸ್ಟ್ ಸ್ವಲ್ಪ ಸುಳ್ದೇ ಹಾಕ್ಕೊಂಡ್ರೆ ಜಾಗ ಕಮ್ಮಿ ಹಿಡಿಯುತ್ತೆ ಅಂತ ಹೇಳಿ ಕಾಯಿನ ಸುಳಿತಾಯಿದ್ರು. ಹಾಗೆ ಹಂಗೆ ಜೋಕ್ಗಳು ಅಂದರೆ ಜೋಕ್ಸ್ ಎಲ್ಲ ಮಾಡ್ಕೊಂಡು ನಗ್ತಾಯಿದ್ವಿ ಎಲ್ಲರೂ, ಹಾಗೆ ಹೀಗೆ ಅಂತ. ಸೊ ಆಮೇಲೆ ಎಲ್ಲ ಮನೆ ಕಡೆ ಹೊರಟ್ವಿ. ಬರ್ತಾ ಹೊಂತವೇ ಇಲ್ಲಿ ನೆಲಮಂಗಲ ಬೈಪಾಸ್ ಅನಿಸುತ್ತೆ, ಆಂಜನೇಯ ದೇವಸ್ಥಾನ ಇದೆ ಇಲ್ಲೊಂದು. ಸೊ ಅಲ್ಲಿ ಪೂಜೆ ನಡೀತಾ ಇತ್ತು, ಹಾಗೆ ಪಟಾಕಿ ಎಲ್ಲ, ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡ್ವಿ. ಸೊ ಹಾಗೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ, ಬಾಯ್.